ಹುಬ್ಬಳ್ಳಿ ಪಾಲಿಕೆಯಿಂದಲೇ ಜನರಿಗೆ ಮಹಾ ಮೋಸ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತಾನೇ ಮಾರಿದಂತಹ ಸೈಟ್ ಅನ್ನ ಬೇರೊಬ್ಬರಿಗೆ ಪರಭಾರೆ ಮಾಡಿರುವಂಥದ್ದು, ಜನರಿಗೆ ಮಾರಾಟ ಮಾಡಿ ಹಣವನ್ನ ಪಡೆದಿದ್ದಂತಹ ಪಾಲಿಕೆ ಈಗ ಅದೇ ಸೈಟ್ ಅನ್ನ ಬೇರೊಬ್ಬರಿಗೆ ಮಾರಾಟ ಮಾಡಿದೆ. ಹುಬ್ಬಳ್ಳಿ ಪಾಲಿಕೆಯಿಂದಲೇ ಜನರಿಗೆ ಆಗಿರುವಂತ ಮಹಾ ಮೋಸ ಇದು. ತಾನೇ ಮಾರಿದಂತಹ ಸೈಟ್ ಅನ್ನ ಬೇರೊಬ್ಬರಿಗೆ ಪರಭಾರೆ ಮಾಡ್ತಾ ಇದೆ. ಈಗ ಜನರಿಗೆ ಮಾರಾಟ ಮಾಡಿ ಹಣವನ್ನ ಪಡೆದಿತ್ತು. ಈಗ 25 ವರ್ಷದ ಬಳಿಕ ಅದೇ ಸೈಟ್ ಅನ್ನ ಮತ್ತೆ ಮಾರಾಟ ಮಾಡಿದೆ. ಈಗ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ ಅನ್ನುವಂತ ಸ್ಥಿತಿ. ಕಾನೂನು ಬಾಹಿರವಾಗಿ 40ಕ್ಕೂ ಹೆಚ್ಚು ಸೈಟ್ಗಳನ್ನ ಸೇಲ್ ಮಾಡಲಾಗಿದೆ. ಪಾಲಿಕೆ ಎಡವಟ್ಟಿಗೆ ಸೈಟ್ ಅನ್ನ ಪಡೆದವರ ಸ್ಥಿತಿ ಈಗ ಅತಂತ್ರ ಆಗಿ ಹೋಗಿದೆ. 55 ನಿವೇಶನಗಳಲ್ಲಿ 43 ಸೈಟ್ಗಳನ್ನ ಪಾಲಿಕೆ ಮಾರಿದೆ. ಹುಬ್ಬಳ್ಳಿ ಪಾಲಿಕೆ ಜನರಿಗೆ ಈ ರೀತಿಯಾಗಿ ಮಹಾ ಮೋಸವನ್ನ ಮಾಡಿರೋದು. 25 ವರ್ಷಗಳ ಬಳಿಕ ಈ ಹಿಂದೆ ಮಾರಿದಂತ ಸೈಟ್ ಅನ್ನು ಮತ್ತೆ ಮಾರಾಟ ಮಾಡಿದೆ. ಸೊ ಈ ರೀತಿಯಾಗಿ ಜನರ ಜೊತೆಗೆ, ಜನರ ಬದುಕಿನ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ ಪಾಲಿಕೆ. ಯಾವುದೋ ಖಾಸಗಿ ವ್ಯಕ್ತಿಗಳು ಮಾಡಿರುವಂತಹ ಮೋಸ ಅಲ್ಲ ಇದು. ಇದು ಹುಬ್ಬಳ್ಳಿಯ ಪಾಲಿಕೆಯ ಕಡೆಯಿಂದಲೇ ಆಗಿರುವಂತ ಮೋಸ ಇದು. 25 ವರ್ಷಗಳ ಹಿಂದೆ ಸೈಟ್ಗಳನ್ನ ಮಾರಾಟ ಮಾಡಿತ್ತು. ಈಗ ಮತ್ತೆ ಅದೇ ಸೈಟ್ಗಳನ್ನ ಮಾರಾಟ ಮಾಡ್ತಾ ಇದೆ. ಕಾನೂನು ಬಾಹಿರವಾಗಿ 40ಕ್ಕೂ ಹೆಚ್ಚು ಸೈಟ್ಗಳನ್ನ ಸೇಲ್ ಮಾಡಿದೆ. ಪಾಲಿಕೆ ಎಡವಟ್ಟಿಗೆ ಸೈಟ್ ಪಡೆದವರ ಸ್ಥಿತಿ ಈಗ ಅಕ್ಷರಶಃ ಅತಂತ್ರ ಆಗೋಗಿದೆ. ಯಾವುದೋ ಖಾಸಗಿ ವ್ಯಕ್ತಿಗಳು ಮಾಡಿರುವಂತಹ ಮೋಸ ಅಲ್ಲ ಇದು. ಇದು ಹುಬ್ಬಳ್ಳಿಯ ಪಾಲಿಕೆಯಿಂದಲೇ ಆಗಿರುವಂತಹ ಮೋಸ. ತಾನೇ ಮಾರಿದಂತಹ ಸೈಟ್ ಅನ್ನ ಬೇರೊಬ್ಬರಿಗೆ ಈಗ 25 ವರ್ಷಗಳ ನಂತರ ಮತ್ತೆ ಮಾರಾಟ ಮಾಡಿ ಜನರ ಜೀವದ ಜೊತೆಗೆ ಆಟ ಆಡ್ತಾ ಇದೆ. 55 ಸೈಟ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡಿದೆ. 55 ನಿವೇಶನಗಳ ಪೈಕಿ 43 ಸೈಟ್ಗಳನ್ನ ಪಾಲಿಕೆ ಈ ರೀತಿಯಾಗಿ ಅಕ್ರಮವಾಗಿ ಮಾರಾಟ ಮಾಡಿರೋದು. ಹಾಗಾದ್ರೆ ಇದಕ್ಕೆ ಯಾರು ಹೊಣೆ? ಹಾಗಾದ್ರೆ ಪಾಲಿಕೆಯಿಂದ ಅಲರ್ಟ್ ಆಗಿರುವಂತಹ ಸೈಟ್ ಅಂತ ಹೇಳಿ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಒಂದು ನಂಬಿಕೆ ಇರುತ್ತೆ. ಆದ್ರೆ ಅಂಥ ನಂಬಿಕೆ ಇರುವಂತಹ ಸಂಸ್ಥೆಗಳೇ ಈ ರೀತಿಯಾಗಿ ಮಾಡ್ತಂತಂದ್ರೆ ಅದ್ಯಾವುದು? ಯಾರೋ ಖಾಸಗಿ ವ್ಯಕ್ತಿಗಳು ಅಲ್ಲ, ಹುಬ್ಬಳ್ಳಿಯ ಪಾಲಿಕೆಯಿಂದಲೇ ಜನರಿಗೆ ಆಗಿರುವಂತಹ ಮಹಾ ಮೋಸ ಆಯಿತು. ಕಾನೂನು ಬಾಹಿರವಾಗಿ 40ಕ್ಕೂ ಹೆಚ್ಚು ಸೈಟ್ಗಳನ್ನ ಮಾರಾಟ ಮಾಡಲಾಗಿದೆ. 25 ವರ್ಷಗಳ ಹಿಂದೆ ಮಾರಾಟ ಆಗಿದ್ದಂತಹ ಸೈಟ್ಗಳನ್ನ ಮತ್ತೆ ಮಾರಾಟ ಮಾಡಿರೋದು. ಖಾಸಗಿ ಜಾಗದಲ್ಲಿ ಸ್ಲಂ ಬೋರ್ಡ್ ಅಪಾರ್ಟ್ಮೆಂಟ್ ಹುಬ್ಬಳ್ಳಿಯ ಕೃಷ್ಣಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕೃಷ್ಣಾಪುರದ 2 ಎಕರೆ 20 ಗುಂಟೆಯಲ್ಲಿ ಲೇಔಟ್ ಮಾಡಲಾಗಿದೆ. 1986ರಲ್ಲಿ ಬಹಿರಂಗ ಹರಾಜಿನಲ್ಲಿ ಸೈಟ್ ಮಾರಾಟ ಆಗಿತ್ತು. 1986ರಲ್ಲಿ 55 ನಿವೇಶನದಲ್ಲಿ 43 ಮಾರಾಟ ಆಗಿತ್ತು. 12 ಬಾಕಿ ಉಳಿದಿತ್ತು. ಕೆಲ ಸೈಟ್ಗಳಲ್ಲಿ ನಿರ್ಮಾಣ ಆಗಿರುವಂತಹ ಮನೆಗಳು ಕೂಡ ಇದೆ. ಉಳಿದ ಸೈಟ್ನಲ್ಲಿ ಇನ್ನೂ ಕೂಡ ಮನೆ ನಿರ್ಮಾಣ ಆಗಿಲ್ಲ. ಅದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಪಾಲಿಕೆ ಅಧಿಕಾರಿಗಳು ಖಾಲಿ ಜಾಗದ ಜೊತೆಗೆ ಎಲ್ಲ ಸೈಟ್ಗಳನ್ನ ಸ್ಲಂ ಬೋರ್ಡ್ಗೆ ಸೇಲ್ ಮಾಡಿದೆ. 2021ರಲ್ಲಿ ಪಾಲಿಕೆ ಅಧಿಕಾರಿಗಳಿಂದ ಎಡವಟ್ಟು ಆಗಿರೋದು. IAS ಅಧಿಕಾರಿ ಸುರೇಶ್ ಇಟ್ನಾಳ್ರಿಂದ ಈ ಕಳ್ಳಾಟ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತದೆ. ಸೈಟ್ ನೀಡ್ತಾ ಇದ್ದಂತೆ ಸ್ಲಂ ಬೋರ್ಡ್ ಕಟ್ಟಡಗಳನ್ನು ಕೂಡ ಕಟ್ಟಿದೆ. ಅಧಿಕಾರಿಗಳ ಕಳ್ಳಾಟಕ್ಕೆ ಸೈಟ್ಗಳನ್ನ ಪಡೆದವರು ಈಗ ಅತಂತ್ರ ಆಗಿದ್ದಾರೆ. ನಮ್ಮ ಸೈಟ್ ವಾಪಸ್ ಕೊಡಿ ಅಂತ ಜನರು ಆಗ್ರಹ ಮಾಡ್ತಾ ಇದ್ದಾರೆ. ಬದಲಿ ನಿವೇಶನ ಕೊಡ್ತೀನಿ ಅಂತ ಪಾಲಿಕೆ ಆಯುಕ್ತರು ಹೇಳ್ತಾ ಇದ್ದಾರೆ. ಜನರ ಬದುಕಿನ ಜೊತೆಗೆ ಈ ರೀತಿಯಾಗಿ ಪಾಲಿಕೆಯ ಅಧಿಕಾರಿಗಳು ಕಳ್ಳಾಟವನ್ನ ಆಡ್ತಾ ಇದ್ದಾರೆ. 2021ರಲ್ಲೇ ಈ ರೀತಿಯಾಗಿ
ಅಧಿಕಾರಿಗಳು ಎಡವಟ್ಟನ್ನು ಮಾಡಿದ್ದಾರೆ. IAS ಅಧಿಕಾರಿ ಸುರೇಶ್ ಇಟ್ನಾಳ್ ಈ ಕಳ್ಳಾಟವನ್ನ ಮಾಡಿರೋದು ಅಂತ ಆರೋಪ ಕೇಳಿ ಬರ್ತಾ ಇದೆ. ನೀವು ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸುರೇಶ್ ಇಟ್ನಾಳ್ ಇದೇ ಅಧಿಕಾರಿಯ ವಿರುದ್ಧ ಈಗ ಆರೋಪ ಕೇಳಿ ಬರ್ತಾ ಇರೋದು. ಹುಬ್ಬಳ್ಳಿಯ ಕೃಷ್ಣಾಪುರದಲ್ಲಿ ನಡೆದಿರುವಂತಹ ಘಟನೆ ಇದು. ಕೃಷ್ಣಾಪುರದ 2 ಎಕರೆ 20 ಗುಂಟೆಯಲ್ಲಿ ಲೇಔಟ್ ನಿರ್ಮಾಣ ಆಗಿದೆ. 1986ರಲ್ಲಿ ಇಲ್ಲಿ ಬಹಿರಂಗ ಹರಾಜಿನಲ್ಲಿ ಸೈಟ್ ಮಾರಾಟ ಆಗಿತ್ತು. 55 ನಿವೇಶನಗಳಲ್ಲಿ 43 ಮಾರಾಟ ಆಗಿತ್ತು, 12 ಉಳಿದಿದ್ದು. ಕೆಲ ಸೈಟ್ಗಳಲ್ಲಿ ಮನೆ ಕೂಡ ನಿರ್ಮಾಣ ಆಗಿತ್ತು. ಉಳಿದ ಸೈಟ್ನಲ್ಲಿ ಇನ್ನೂ ಕೂಡ ಮನೆ ನಿರ್ಮಾಣ ಆಗಿಲ್ಲ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಪಾಲಿಕೆ ಅಧಿಕಾರಿಗಳು ಖಾಲಿ ಜಾಗದ ಜೊತೆ ಎಲ್ಲ ಸೈಟ್ ಅನ್ನ ಸ್ಲಮ್ ಬೋರ್ಡ್ಗೆ ಸೇಲ್ ಮಾಡಿದ್ದಾರೆ. ನಂದು ಕೂಡ ಇಲ್ಲಿ ಒಂದು ಸೈಟ್ ಇದೆ, ಖಾಸಗಿ ಸೈಟ್ ಇದೆ. ಸೊ ಈ ಒಂದು ಖಾಸಗಿ ಸೈಟ್ ಅನ್ನ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ ಯಾವುದೇ ಒಂದು ನೋಟಿಸ್ ಅನ್ನ ಕೊಡಲಾರ್ದೆ, ನೋಟಿಫಿಕೇಶನ್ ಇಲ್ಲಾರ್ದೆ ಇವತ್ತು ಸ್ಲಮ್ ಬೋರ್ಡ್ಗೆ ಅದನ್ನ ಆಕ್ಷನ್ ಮಾಡಿಬಿಟ್ಟಿದ್ದಾರೆ. ಒಟ್ಟು 58 ಸೈಟ್ ಅಲ್ಲಿ 45 ಆಕ್ಷನ್ ಆಗ್ಬಿಟ್ಟಿದ್ದಾವೆ. ಸೊ ನಮ್ಮ ಸೈಟಿಗೆ ನಾವು ಇಲ್ಲಿ ಭೂಮಿ ಕಟ್ಟಡ ಕಟ್ಟಬೇಕಂತ ಹೇಳಿ ಕೆಳಕ್ ಹೋದ್ರೆ ನಮ್ಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಅಥವಾ ಮಾರ್ಬೇಕಂದ್ರೆ ಹೋದ್ರು ಕೂಡ ಅವ್ರು ನಮ್ಗೆ ಯಾವುದೇ ರೀತಿಯಂತ ಸಪೋರ್ಟ್ ಇರುವಂತ ಯಾವುದೇ ಪೇಪರ್ಗಳನ್ನ ಕೊಡ್ತಾ ಇಲ್ಲ, ಕಾಗದ ಪತ್ರಗಳನ್ನ ಕೊಡ್ತಾ ಇಲ್ಲ. ಸೊ ಈ ರೀತಿಯಾಗಿ ಇಲ್ಲೊಂದು ಸರ್ಕಾರಿ ಅಧಿಕಾರಿಗಳು ಭೂ ಕಬಳಿಕೆಯನ್ನ ಮಾಡ್ತಿದ್ದಾರೆ, ಭೂ ಕಳ್ಳತನ ಆಗ್ತಾ ಇದೆ. ಈ ಸ್ವಲ್ಪ ಎಚ್ಚರಿಕೆ ತಗೊಳ್ಬೇಕಾಗಿದೆ ಜನತೆ ಕೂಡ ಇಲ್ಲಿವರೆಗೂ. ಸೊ ಅದಕ್ಕಾಗಿ ನಮ್ಮಲ್ಲಿ ಒಂದು ವಿನಂತಿ ಏನಪ್ಪಾ ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಈ ಒಂದು ನಮ್ಗೆ ಖಾಸಗಿ ಪ್ರೈವೇಟ್ ಇರುವಂತ ಒಂದು ಸೈಟ್ ಅನ್ನ ನಮ್ಗೆ ಕೊಡ್ಬೇಕು ವಾಪಸ್. ಯಾವುದೇ ರೀತಿ ಅಂತ ಇಲ್ಲಿ ಆದಂತ ಪ್ಲಾಟ್ ನಂಬರ್ 4 ಐತಿ, 46 ಸೈಜಿನ ಪ್ಲಾಟ್ ಐತಿ ನಮ್ದು. ಕಾರ್ಪೊರೇಷನ್ದವ್ರು ಏನ್ ಮಾಡ್ಯಾರಿ, ಸ್ಲಮ್ ಏರಿಯಾದವ್ರಿಗೆ ನಮ್ಮ ಪ್ಲಾಟ್ ಅನ್ನ ಹಸ್ತಾಂತರ ಮಾಡಿದ್ದಾರೆ. ಅದರಲ್ಲಿಂದ ಏನಾಗೈತಿ, ನಮ್ಮ ಪ್ಲಾಟ್ ಅವ್ರ ಅಂಡರ್ನಾಗ ಹೋಗ್ಬಿಟ್ಟೈತಿ ಈಗ. ಆಮೇಲೆ ನಮ್ಮ ಪ್ಲಾಟ್ ಏನೈತಿ ಪ್ರೈವೇಟ್ ಪ್ರಾಪರ್ಟಿ ಐತಿ. ನಾವು ಕಾರ್ಪೊರೇಷನ್ ಡೈರೆಕ್ಟ್ ಆಕ್ಷನ್ನಾಗ ಪರ್ಚೇಸ್ ಮಾಡಿದ್ದೈತಿ. ನಮ್ಮ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಪೇಪರ್ಸ್ ಎಲ್ಲ ಅದಾವ್ರಿ. ಮತ್ತೇನೈತಿ, ಇವ್ರು ಏನು ಮಾಡ್ಯಾರ, ಆಕ್ಷನ್ ಅವ್ರಿಗೆ ಹಸ್ತಾಂತರಿದ್ದ ಮಾಡಿದ್ದ ನಮ್ಗೇನು ಇನ್ಫಾರ್ಮೇಶನ್ ಏನೂ ಕೊಟ್ಟಿಲ್ಲ. ಆಮೇಲೆ ಈಗ ಅವ್ರು ಅಲ್ಲಿ ಬಿಲ್ಡಿಂಗ್ ಕಟ್ತೀವಿ ಹಂಗೆ ಹಿಂಗೆ ಅಂತೇಳಿ ನಮ್ಗೆ ಮಾಡತ್ತಾರೆ, ತೊಂದರೆ ಕೊಡತ್ತಾರೆ. ಆಮೇಲೆ ನಾವು ಎಲ್ಲ ಡಿಪಾರ್ಟ್ಮೆಂಟಿಗೆ ಯಾವ ಸಂಬಂಧಪಟ್ಟಿದ್ದ ಡಿಪಾರ್ಟ್ಮೆಂಟಿಗೆ ನಾವು 84ನೇ ಇಸ್ವ್ಯಾಗ ತೊಗೊಂಡಿದ್ವಿ, 86 ಖರೀದಿ ಆಗದ ನಮ್ದು. ಅವಾಗ ನಾವು ಖರೀದಿ ಮಾಡಿದ್ದು. ನಾವು ಕಟ್ಟಿ 98 ಕಟ್ಕೊಂಡಿವಿ. ಮನಿ ಕಟ್ಕೊಂಡು ಈಗ ನಾವು ಬಂದು 25 ವರ್ಷ ಆತ್. ಇವಾಗ ಏನ್ ಫೆಸಿಲಿಟಿ ಇಲ್ಲ, ಏನಿಲ್ಲ. ಹಂಗ ಸುಮ್ಮನೆ ನಾವು ಮಾಡ್ಕೊಂತ ಇದ್ವಿ ಫುಲ್. ಇಲ್ಲಿ ತನಕ ಇವೆಲ್ಲ ಸ್ಲಮ್ನವ್ರು ಅಂತೇಳಿ ಈಗ ಅಬ್ಜೆಕ್ಷನ್ ಮಾಡ್ಯಾರಂತ. ಅದ್ರ ಸಲುವಾಗಿ ಅದನ್ನ ಕೇಳಬೇಕಂತ ನಾವು ಈಗ ಬಂದಿವಿ ಇಲ್ಲಿ. 1984ರಲ್ಲಿ ಪಾಲಿಕೆಯಿಂದ ಲೇಔಟ್ ಆಗಿತ್ತು. ಸುಮಾರು 181 ಪ್ಲಾಟ್ಗಳ ಲೇಔಟ್ ಆಗಿತ್ತು. ಇದು 2019ರಲ್ಲಿ ಸೊ ಪಾಲಿಕೆಯಿಂದ ಸುಮಾರು ಒಂದು 53 ಪ್ಲಾಟ್ಗಳಲ್ಲಿ ಸ್ಲಮ್ ಬೋರ್ಡಿಂದ ಮನೆಯನ್ನು ಕಟ್ಕೊಳ್ಳಿಕ್ಕೆ NOC ಕೊಟ್ಟಿದೆ. ಯಾಕಂದ್ರೆ ಅಲ್ಲಿ ಯಾರು ಬಂದು ಯಾರಿಗೂ ಆಪ್ಷನ್ ಆಯಿತು, ಅವರು ಯಾರು ಬಂದು ಆಕ್ಯುಪೈನೂ ಮಾಡಲಿಲ್ಲ, ಮತ್ತು ಸಾಕಷ್ಟು ಇನ್ನೂ ಪ್ಲಾಟ್ಸು ಖರೀದಿನೂ ಆಗಿಲ್ಲ. ಸೊ ಈ 53 ಪ್ಲಾಟಲ್ಲಿ ನಾವು ಇನ್ಕಂಬರೆನ್ಸ್ ಸರ್ಟಿಫಿಕೇಟ್ನೆಲ್ಲ ತೆಗೆದು ಎಲ್ಲ ಚೆಕ್ ಮಾಡಿದ್ವಿ. ಸೊ ಸ್ಲಮ್ ಬೋರ್ಡ್ನವರು ಈಗ ಆಲ್ರೆಡಿ 24 ಪ್ಲಾಟ್ಗಳಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಕೊಟ್ಟಂತ 53 ಪ್ಲಾಟ್ಗಳಲ್ಲಿ 24 ಪ್ಲಾಟ್ಗಳಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದರೆ ಬಾಕಿ ಇನ್ನೂ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನೋದು. ಯಾಕಂದ್ರೆ ನಾವು ಮತ್ತೆ ಅದನ್ನು ರೀಸರ್ವೆ ಮಾಡಿಸಿದ್ವಿ, ADLR ರೀಸರ್ವೆ ಮಾಡಿಸಿದ್ವಿ, ಮತ್ತು ನಮ್ಮ ಕಚೇರಿಯಲ್ಲಿರುವ ಎಲ್ಲ ಹಳೆ ದಾಖಲೆಗಳನ್ನೆಲ್ಲ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಈ ರೀತಿಯಾಗಿ ಹುಬ್ಬಳ್ಳಿ ಪಾಲಿಕೆಯಿಂದಲೇ ಜನರಿಗೆ ಮೋಸ ಆಗಿರೋದು, ಹಾಗಾದ್ರೆ ಯಾರಿದ್ದಾರೆ ಇದರ ಹಿಂದೆ ಅಂತ? ಮಧುಕರ್ ಏನಂತ ಹೇಳಿದ್ರೆ, ನೋಡಿ, ಸಾಮಾನ್ಯವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು, ಬಿಲ್ಡರ್ಗಳು ಒಂದೊಂದು ಪ್ಲಾಟ್ ಅನ್ನ ಇಬ್ಬಿಬ್ಬರಿಗೆ ಮಾರಾಟ ಮಾಡುವಂತದ್ದು, ವಂಚಿಸುವಂತದ್ದು ನಗರ ಪ್ರದೇಶದಲ್ಲಿ ಆಗಾಗ ಕೇಳ್ತಾನೆ ಇರ್ತೀವಿ. ಜನ ಸೈಟ್ನ ಆಸೆಗೆ ದುಡ್ಡು ಹಾಕಿ ಮೋಸ ಹೋಗ್ತಾರೆ. ಇಲ್ಲಿ ಸರ್ಕಾರವೇ ಮುಂದೆ ನಿಂತು ಸೈಟ್ಗಳನ್ನು ಡೆವಲಪ್ ಮಾಡುತ್ತೆ. 1986ರಲ್ಲಿ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆನೇ ಅಲ್ಲಿ 2 ಎಕರೆ 20 ಗುಂಟೆಯಲ್ಲಿ ಸುಮಾರು 53 ಸೈಟ್ಗಳನ್ನು ಡೆವಲಪ್ ಮಾಡುತ್ತೆ. ಅದರಲ್ಲಿ ಆಕ್ಷನ್ ಕರೆಯುತ್ತೆ. ಜನ ಇಷ್ಟಪಟ್ಟು ಹಣ ತುಂಬಿ ಸರ್ಕಾರಕ್ಕೆ ಖಾತೆಗೆ ಹಣವನ್ನು ಭರಣ ಮಾಡಿ
ನಿವೇಶನಗಳನ್ನು ಪಡೆದುಕೊಂಡಿದ್ದಾರೆ. 43 ಜನ ನಿವೇಶನಗಳನ್ನು ಅಲ್ಲಿ ಪಡ್ಕೊಂಡಿದ್ದಾರೆ. 12 ಸೈಟ್ಗಳು ಖಾಲಿ ಉಳಿದಿತ್ತು ಆಗಿನ ಸಂದರ್ಭದಲ್ಲಿ. ಆದರೆ 25 ವರ್ಷದ ನಂತರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಕಮಿಷನರ್ ಆಗಿ ಈ ಹಿಂದೆ ಬಂದಿದ್ದಂತ ಸುರೇಶ್ ಇಟ್ನಾಳ್ ಅವರು ದಾಖಲೆಗಳನ್ನು ತಿರುಚಿಬಿಟ್ಟು ಅಲ್ಲಿರುವಂತಹ ನಿವೇಶನಗಳನ್ನು ಸ್ಲಂ ಬೋರ್ಡ್ಗೆ ಪರಭಾರೆ ಮಾಡಿರುವಂತದ್ದನ್ನು ನೋಡ್ತಾ ಇದ್ದೀವಿ. ಇದು ಸ್ಪಷ್ಟವಾಗಿ ಸರ್ಕಾರ ಮಹಾನಗರ ಪಾಲಿಕೆ ಮಾಡಿರುವಂತಹ 420 ಕೆಲಸ. ಸಾಮಾನ್ಯವಾಗಿ ಭೂಮಿಯ ಹಕ್ಕು, ಜಮೀನಿನ ಹಕ್ಕು, ನಿವೇಶನದ ಹಕ್ಕು ಅದರ ಮಾಲೀಕರಿಗಿರುತ್ತೆ. ಸರ್ಕಾರ, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳಿದೆ, ಯಾರದೇ ಜಮೀನು ನಿವೇಶನ ವಶಪಡಿಸಿಕೊಳ್ಬೇಕಾದ್ರೆ ಅಧಿಸೂಚನೆ ಹೊರಡಿಸಬೇಕು, ನೋಟಿಫಿಕೇಶನ್ ಆಗಬೇಕು, ಸಂಬಂಧಪಟ್ಟವರಿಗೆ ತಿಳುವಳಿಕೆ ತಿಳಿಸಬೇಕು, ಸರ್ಕಾರ ಹೇಳಬೇಕು. ಇಲ್ಲಿ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಮೇಲಾಗಿ ಇದು ಸರ್ಕಾರವೇ ಮಹಾನಗರ ಪಾಲಿಕೆ ಡೆವಲಪ್ ಮಾಡಿದಂತ ಲೇಔಟ್, ಏನೇ ನಿವೇಶನಗಳು. ಇಲ್ಲಿ ಜನ ಈಗಾಗಲೇ ಬಹುತೇಕ ಕೆಲವರು ಮನೆ ಕಟ್ಕೊಂಡಿದ್ರೆ, ಕೆಲವರು ಖಾಲಿ ಇಟ್ಟಿದ್ದಾರೆ. ಆದರೆ ಏಕಾಏಕಿ ಅವರ ನಿವೇಶನಗಳನ್ನು ಅವರಿಗೆ ಕನಿಷ್ಠ ಮಾಹಿತಿನೂ ನೀಡದೇನೆ ಸ್ಲಂ ಬೋರ್ಡ್ಗೆ ಪರಭಾರೆ ಮಾಡಲಾಗಿದೆ. ಇಲ್ಲಿ ಜೋನಲ್ ಅಧಿಕಾರಿಗಳು ಮತ್ತು ಕಮಿಷನರ್ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿರುವಂತದ್ದು ತುಂಬಾ ಸ್ಪಷ್ಟವಾಗಿದೆ. ಅಷ್ಟೇ ಅಲ್ಲ, ಈ ಕಳ್ಳದಂಧೆಯಲ್ಲಿ ಅಧಿಕಾರಿಗಳು ಜನರು ಹೋಗಿ ಕೇಳಿದಾಗ್ಲೂ ಕೂಡ ಸರಿಪಡಿಸುವಂತ ಕೆಲಸವನ್ನ ಮಾಡಿಲ್ಲ. ಈಗಿನ ಕಮಿಷನರ್ ಹೇಳ್ತಾರೆ, ಇಲ್ಲ ನಾವು ಅವರಿಗೆ ಬದಲಿ ನಿವೇಶನ ಕೊಡ್ತೀವಿ. ಆದ್ರೆ ಯಾವುದೇ ರೀತಿಯ ಸ್ಪಷ್ಟವಾದಂತ ಉತ್ತರ ಇಲ್ಲ. ಕೇವಲ ಮಾಧ್ಯಮಗಳು ಕೇಳಿದಾಗ ಮಾತ್ರ ಈಗಿನ ಕಮಿಷನರ್ ಹೇಳುವಂತ ಹೇಳಿಕೆ ಹೊರತು ಆಗಲಿ ಯಾವುದೇ ದಾಖಲೆಗಳಾಗಿಲ್ಲ. ಅವ್ರಿಗೆ ಎಲ್ಲಿ ನಿವೇಶನ ಕೊಡ್ತೀರಿ, ಯಾವ ಸ್ಥಳದಲ್ಲಿ ಕೊಡ್ತೀರಿ, ಯಾವ ಅಳತೆಯ ನಿವೇಶನವನ್ನು ಕೊಡ್ತೀರಿ. 25 ವರ್ಷಗಳ ಹಿಂದೆ ಸರ್ಕಾರಕ್ಕೆ ಭರಣ ಮಾಡಿದಾಗ ಆಗಿನ ವ್ಯಾಲ್ಯೂಯೇಷನ್ ಏನಿತ್ತು, ಇವತ್ತು ಭೂಮಿಯ ಬೆಲೆ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಭೂಮಿಯನ್ನ ಏಕಾಏಕಿ ಸ್ಲಂ ಬೋರ್ಡ್ಗೆ ಪರಭಾರೆ ಮಾಡಿರುವಂತದ್ದು ಏನಿದೆ, ಇದು ಅಕ್ಷಮ್ಯ ಅಪರಾಧ, ಕಾನೂನಿನ ಉಲ್ಲಂಘನೆ. ಯಾವ ಅಧಿಕಾರಿಗಳು ಈ ತರ ಕಾನೂನು ಬಾಹಿರ ಕೆಲಸಕ್ಕೆ ಕೈ ಹಾಕಿದರೆ ಅವರ ವಿರುದ್ಧ ಕ್ರಮ ಆಗಬೇಕನ್ನುವಂಥದ್ದು ಅಲ್ಲಿನ ನಿವಾಸಿಗಳ ಒತ್ತಾಯ. ಈಗಾಗಲೇ 43 ಜನ ನಿವೇಶನಗಳನ್ನು ಖರೀದಿ ಮಾಡಿದಂತವರು ಬೆರಳೆಣಿಕೆಷ್ಟು ಜನ ಮಾತ್ರ ಮನೆಗಳನ್ನು ಕಟ್ಕೊಂಡಿದ್ದಾರೆ. ಇನ್ನೂ ಕೆಲವರು ಕಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆದ್ರೆ ಅವರಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸ್ವತಃ ಮಹಾನಗರ ಪಾಲಿಕೆ ಮಾರಾಟ ಮಾಡಿ ಹಣ ಸಂಪಾದಿಸಿದೆ ಆ ಸೈಟ್ಗಳಿಂದ. ಆದ್ರೆ ಅವರಿಗೆ ನಿವೇಶನಗಳನ್ನ ಕೊಡದೇನೆ, ಅಲ್ಲಿ ಮನೆ ಕಟ್ಟಲಿಕ್ಕೆ ಅವಕಾಶ ಕೊಡದೇನೆ ಅವುಗಳನ್ನು ಅಕ್ರಮವಾಗಿ ಮೋಸದಿಂದ ಸ್ಲಂ ಬೋರ್ಡ್ಗೆ ಪರಭಾರೆ ಮಾಡಿರುವುದನ್ನು ನೋಡಿದ್ರೆ ಇದು ಈ ಅಧಿಕಾರಿಗಳು ಸಾಕಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಆದಂತೆ ಕಾಣಿಸ್ತಾ ಇದೆ. ಇದರಲ್ಲಿ ಏನೋ ಅಕ್ರಮದ ವಾಸನೆ ತುಂಬಾ ಸ್ಪಷ್ಟವಾಗಿ ಬೆಳೀತಾ ಇದೆ. ಈ ಸುರೇಶ್ ಇಟ್ನಾಳ್ ಅವರು ದಾಖಲೆಗಳ ಪ್ರಕಾರ ನಿಜವಾಗ್ಲೂ ಕೂಡ ಈ ನಿವೇಶನಗಳನ್ನು ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಇದು ಮಹಾನಗರ ಪಾಲಿಕೆ ಡೆವಲಪ್ ಮಾಡಿದಂತ ಲೇಔಟ್. ಇಲ್ಲಿ ಜನರಿಗೆ ಆಗಲೇ ಆಕ್ಷನ್ ಮಾಡಲಾಗಿದೆ, ಜನ ಖರೀದಿ ಮಾಡಿದ್ದಾರೆ. 86ರಲ್ಲಿ ಅದನ್ನ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಈಗಿರುವಾಗ ಅದು ಮಹಾನಗರ ಪಾಲಿಕೆ ಜಾಗ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಉಳಿದಂತ ನಿವೇಶನಗಳಲ್ಲಿ ಮಹಾನಗರ ಪಾಲಿಕೆ ಏನಾದರೂ ಮಾಡ್ಕೋಬಹುದಾಗಿತ್ತು. ಆದರೆ ಖಾಸಗಿ ನಿವೇಶನಗಳಲ್ಲಿ ಸ್ಲಂ ಬೋರ್ಡ್ಗೆ ಭೂಮಿಯನ್ನ ಪರಭಾರೆ ಮಾಡುವ ಮೂಲಕ ಇಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿರುವಂತಹ ವಾಸನೆ ಕೂಡ ದಟ್ಟವಾಗ್ತಾ ಇದೆ. ಸ್ಲಂ ಬೋರ್ಡ್ನವರು ಹೇಳ್ತಾ ಇದ್ದಾರೆ, ನಮಗೆ ಗೊತ್ತಿಲ್ಲ, ಮಹಾನಗರ ಪಾಲಿಕೆ ನಮಗೆ ಕೊಟ್ಟಿದ್ದಾರೆ ಲ್ಯಾಂಡ್, ಇದನ್ನ ನಾವು ಕಟ್ಕೊಳ್ತಾ ಇದೀವಿ ಅಂತ ಹೇಳಿ. ಹಾಗಾಗಿ ಜನ ಯಾರಿಗೂ ಕೇಳಿದ್ರು ಕೂಡ ಸ್ಪಷ್ಟವಾದಂತಹ ಉತ್ತರ ಸಿಗ್ತಾ ಇಲ್ಲ. ಮಧುಕರ್, ಗುರಜ್, ಹಾಗಾದ್ರೆ ಪಾಲಿಕೆ ಈಗ ಏನ್ ಹೇಳ್ತಾ ಇದೆ? ಈಗ ಆಗಿರುವಂತಹ ಈ ರೀತಿಯಾಗಿರುವಂತಹ ಜನರಿಗಂತೂ ಅನ್ಯಾಯ ಆಗಿದೆ ಇಲ್ಲಿ. ಸೊ ಅವರ ಮುಂದಿನ ನಡೆ ಏನು, ಜೊತೆಗೆ ಪಾಲಿಕೆ ಏನ್ ಹೇಳ್ತಾ ಇದೆ, ಇದಕ್ಕೆ ಯಾವ ರೀತಿಯಾಗಿರುವಂತಹ ತೀರ್ಮಾನವನ್ನ ತೆಗೆದುಕೊಳ್ಬಹುದು? ಓಕೆ, ಸಂಪರ್ಕ ಕಡಿತ ಆಗಿದೆ. ಖಾಸಗಿ ಜಾಗದಲ್ಲಿ ಸ್ಲಂ ಬೋರ್ಡ್ ಅಪಾರ್ಟ್ಮೆಂಟ್ ಅನ್ನ ನಿರ್ಮಾಣ ಮಾಡಿತ್ತು. 1986ರಲ್ಲಿ ಬಹಿರಂಗ ಹರಾಜಿನಲ್ಲಿ ಮಾರಾಟ ಆಗಿದ್ದಂತಹ ಸೈಟ್ 55 ನಿವೇಶನಗಳ ಪೈಕಿ 43 ಮಾರಾಟ ಆಗಿತ್ತು, 12 ಬಾಕಿ ಉಳಿದಿದ್ವು. ಮತ್ತೊಮ್ಮೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಗುರಜ್ ಹುಗರ್ ಜಾಯ್ನ್ ಆಗಿದ್ದಾರೆ. ಗುರಜ್, ಈಗ ಪಾಲಿಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾ ಇದೆ? ಮಧುಕರ್, ಪಾಲಿಕೆ ಕಮಿಷನರ್ ಈಗಿರುವಂತಹ ರುದ್ರೇಶ್ ಗಾಳಿ ಹೇಳುವಂತದ್ದು ಅವರಿಗೆ ಬದಲಿ ನಿವೇಶನಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ಬದಲಿ ನಿವೇಶನಗಳನ್ನ ಎಲ್ಲಿ ಕೊಡ್ತಾರೆ, ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸರ್ಕಾರದಲ್ಲಿ ಸ್ಪಷ್ಟವಾದಂತಹ ಉಲ್ಲೇಖ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಹಾನಗರ ಪಾಲಿಕೆ ಭೂಮಿಯನ್ನ ಖರೀದಿಸಿ ಕೊಡುವಂತ ಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದೆ. ಗುತ್ತಿಗೆದಾರರಿಗೆ ಕೆಲಸ ಮಾಡೋದ್ರಿಗೆ ದುಡ್ಡು ಕೊಡ್ಲಿಕ್ಕಿಲ್ಲ, ಕಾರ್ಮಿಕರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ದುಡ್ಡಿಲ್ಲ. ಸ್ವತಃ ಸರ್ಕಾರಿ ನೌಕರರಿಗೆ 3 ತಿಂಗಳ ನಂತರ ವೇತನವನ್ನು ಕೊಟ್ಟಂತಹ ಉದಾಹರಣೆ ಕಳೆದ ತಿಂಗಳು ನಾವು ಮಹಾನಗರ ಪಾಲಿಕೆಯಲ್ಲಿ ನೋಡಿದೀವಿ. ಈಗಿರುವಾಗ ಮಹಾನಗರ ಪಾಲಿಕೆ ಇಲ್ಲಿ ನಿವೇಶನ ಕಳೆದುಕೊಂಡಂತವರಿಗೆ ನಾನು ನಿವೇಶನ ಕೊಡ್ತೀನಿ ಅನ್ನುವಂಥದ್ದೇನಿದೆ, ಇದು ಕೇವಲ ಆರಿಕೆ ಉತ್ತರ. ಯಾಕಂತ ಹೇಳಿದ್ರೆ ಕಮಿಷನರ್ಗಳು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬದಲಾಗ್ತಾರೆ, ಯಾರೂ ಕೂಡ ಕ್ರಮವನ್ನ ಜರುಗಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಜನ ಕೇಳುವಂತದ್ದು ಈ ತರದ ಅಕ್ರಮ ಮಾಡಿದಂತ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಯಾರು ಖಾಸಗಿ ನಿವೇಶನಗಳನ್ನ ಸ್ಲಂ ಬೋರ್ಡ್ಗೆ ಹಸ್ತಾಂತರ ಮಾಡಿದ್ರು ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗಬೇಕು, ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಯಾಕಂದ್ರೆ ಮಹಾನಗರ ಪಾಲಿಕೆ 25 ವರ್ಷಗಳಿಂದ ಮಾರಾಟ ಮಾಡಿ ಸಾರ್ವಜನಿಕರಿಂದ ಹಣವನ್ನ ಪಡೆದು ನೋಂದಣಿ ಮಾಡಿಕೊಟ್ಟಂತ
ನಿವೇಶನಗಳನ್ನ ಅದೇ ಬೇರೆ ಯಾರಾದ್ರೂ ವ್ಯಕ್ತಿ ಮಾಡಿದ್ರೆ ಇಷ್ಟೊತ್ತಿಗೆ ಕ್ರಿಮಿನಲ್ ಕೇಸ್ ಆಗ್ತಾ ಇತ್ತು. ಆದ್ರೆ ಸ್ವತಃ IAS ಅಧಿಕಾರಿ ಸುರೇಶ್ ಇಟ್ನಾಳ್ ಕಮಿಷನರ್ ಇದ್ದಾಗಲೇ ಅವರೇ ಒಂದು ಪತ್ರಕ್ಕೆ ಸಹಿ ಹಾಕಿದ್ದಾರೆ ಈ ನಿವೇಶನಗಳನ್ನ ಅಂದ್ರೆ ಸ್ಲಂ ಬೋರ್ಡ್ಗೆ ಕೊಡುವಂತದ್ದು. ಹಾಗಾಗಿ ಜನ ಕೇಳ್ತಾ ಇದ್ದಾರೆ, ಈ ತರದ ಕಾನೂನು ಬಾಹಿರ ಕೆಲಸ ಮಾಡಲಿಕ್ಕೆ IAS ಅಧಿಕಾರಿಗಳಾಗಿದ್ದಾರ? ಮಹಾನಗರ ಪಾಲಿಕೆಯಲ್ಲಿ ಈಗಾಗಲೇ ಸಾಕಷ್ಟು ಅಂದಾದೊಂದಿ ಕೆಲಸಗಳು ನಡೀತಾ ಇದೆ ಅಂತೇಳಿ ಸಾರ್ವಜನಿಕರು ವ್ಯಾಪಕವಾದಂತಹ ಟೀಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಈಗಿರುವಾಗ ಸ್ವತಃ ಮಹಾನಗರ ಪಾಲಿಕೆ ಮಾರಾಟ ಮಾಡಿದಂತಹ ಸೈಟ್ಗಳನ್ನ ತಾನೇ ಮತ್ತೊಬ್ಬರಿಗೆ ಪರಭಾರ ಮಾಡುವಂತದ್ದು ಕಾನೂನು ಬಾಹಿರ. ಇದರ ವಿರುದ್ಧ ಕ್ರಮ ಆಗಬೇಕು. ಅಷ್ಟೇ ಅಲ್ಲ, ಯಾರು 43 ಜನ ನಿವೇಶನಗಳನ್ನು ಖರೀದಿ ಮಾಡಿದ್ದಾರೆ ಅವರಿಗೆ ನ್ಯಾಯ ದೊರಕಬೇಕಾದ್ರೆ ಅಲ್ಲಿಯೇ ನಿವೇಶನಗಳನ್ನು ಕೊಡಿ ಅನ್ನುವಂತ ಒತ್ತಾಯವನ್ನು ಅವರು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಖರೀದಿ ಮಾಡಿದಾಗ ಅವತ್ತು ಭೂಮಿ ಮೇಲೆ ಕಡಿಮೆ ಇತ್ತು, ಇವತ್ತು ಒಂದೊಂದು ಸೈಟ್ ನ ಬೆಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ. ಮುಂದೆ ಅವರ ಭವಿಷ್ಯಕ್ಕಾಗಿ ಮಕ್ಕಳ ಅನುಕೂಲಕ್ಕಾಗಿ ಒಂದು ಮನೆ ಕಟ್ಕೋಬೇಕು, ಸೂರು ಕಟ್ಕೋಬೇಕು ಅಂತೇಳಿ ಸಾಕಷ್ಟು ಜನ ಕಷ್ಟಪಟ್ಟು 86 ಲಕ್ಷಾಂತರ ರೂಪಾಯಿ ಹಣವನ್ನ ನೀಡಿ ಮಹಾನಗರ ಪಾಲಿಕೆಯಿಂದ ಸೈಟ್ಗಳನ್ನ ಖರೀದಿ ಮಾಡಿರುವಂತದ್ದು. ಹಾಗಾಗಿ ಇಲ್ಲಿ ನಿವೇಶನದಾರರ ಒತ್ತಾಯ ತುಂಬಾ ಸ್ಪಷ್ಟವಾಗಿದೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಜೊತೆಗೆ ಜೋನಲ್ ಅಧಿಕಾರಿಗಳು ಯಾರು ತಪ್ಪು ವರದಿ ಏನಾದರೂ ಸರ್ಕಾರಕ್ಕೆ ಕೊಟ್ಟಿದ್ರೆ ಅವ್ರ ವಿರುದ್ಧ ಕ್ರಮ ಆಗಬೇಕು. ಮತ್ತೆ ನಮಗೆ ನಿವೇಶನಗಳನ್ನ ನಮ್ಮ ನಿವೇಶನಗಳನ್ನ ನಮಗೆ ಬಿಟ್ಟುಕೊಡಿ ಅನ್ನುವಂತ ನ್ಯಾಯಯುತವಾದಂತಹ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಮಧುಕರ್, ಥ್ಯಾಂಕ್ ಯು ಗುರುರಾಜ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.